ನಮಸ್ಕಾರ ವೀಕ್ಷಕರೇ, ವಿವನ್ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಶಿವಮೊಗ್ಗ ನಗರದ ಗೋಪಿ ಸರ್ಕಲ್ ಬಳಿ ಇರುವ ಪ್ರಧಾನ ಅಂಚೆ ಕಚೇರಿಯಲ್ಲಿ ಸ್ವಚ್ಛತಾ ಪ್ರತಿಜ್ಞೆಯ ಕಾರ್ಯಕ್ರಮ. ಶಿವಮೊಗ್ಗ ಮುಖ್ಯ ಪೋಸ್ಟ್ ಮಾಸ್ಟರ್ ಶ್ರೀಯುತ ಕೆ ದೇವರಾಜ್ ಹಾಗೂ ಡೆಪ್ಯೂಟಿ ಪೋಸ್ಟ್ ಮಾಸ್ಟರ್ ಆಶಾ ಜೆ ಪ್ರಭು ನೇತೃತ್ವದಲ್ಲಿ ಶಿವಮೊಗ್ಗ ನಗರದ ಗೋಪಿ ಸರ್ಕಲ್ ಬಳಿ ಇರುವ ಪ್ರಧಾನ ಅಂಚೆ ಕಚೇರಿಯಲ್ಲಿ ಸ್ವಚ್ಛತಾ ಪ್ರತಿಜ್ಞೆಯ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀಯುತ ಕೆ ವೀರೇಶ್, ಡೆಪ್ಟಿ ಪೋಸ್ಟ್ ಮಾಸ್ಟರ್ ಆದ ಕುಮಾರಿ ಡಿಎಚ್ ರೇಣುಕಾ, ಅಂಚೆ ಸಹಾಯಕರಾದ ಶ್ರೀಯುತ ಕೆಆರ್ ಸಂತೋಷ್ ಕುಮಾರ್, ಜಗದೀಶ್, ಹೆಡ್ ಪೋಸ್ಟ್ ಮ್ಯಾನ್ ಕೆಆರ್ ನಾಗರಾಜ್, ಕೆಲಸದ ಸಿಬ್ಬಂದಿಯಾದಂತಹ ತನುಜಾ ಎಂ ಗೋಣಿ, ಬಿ ಮಾದೇವಪ್ಪ, ಶ್ವೇತಾ, ಪ್ರತಿಭಾ, ಕುಮಾರಿ, ಚಂದ್ರಿಕಾ ಪ್ರತಿಜ್ಞೆಯ ಕಾರ್ಯಕ್ರಮದಲ್ಲಿ ಪ್ರಧಾನ ಅಂಚೆ ಕಾರ್ಯಾಲಯದಲ್ಲಿ ಎಲ್ಲ ಅಂಚೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಧಾನ ಅಂಚೆ ಕಚೇರಿಯ ಹೊರಗಡೆಯ ಮುಂಭಾಗದಲ್ಲಿ ಗಿಡ ನೆಡುವ ಕಾರ್ಯದ ಮೂಲಕ ಸ್ವಚ್ಛತೆಯ ಕಡೆಗೆ ನಾನು ಇಡುವ ಪ್ರತಿಯೊಂದು ಹೆಜ್ಜೆಯೂ ನನ್ನ ದೇಶವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ ಎಂದು ನನಗೆ ವಿಶ್ವಾಸವಿದೆ ಎಂದು ಸ್ವಚ್ಛತೆಯ ಮಹತ್ವದ ಬಗ್ಗೆ ಅರ್ಥಪೂರ್ಣವಾಗಿ ಪ್ರತಿಜ್ಞೆಯ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಸಂದರ್ಭವು ಗೋಪಿ ಸರ್ಕಲ್ ಬಳಿ ಇರುವ ಶಿವಮೊಗ್ಗ ನಗರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನೆರವೇರಿಸಲಾಯಿತು. ವರದಿ ಫಯಾಜ್ ತೇಲಿ, ಬಾಗಲಕೋಟೆ, ವಿವನ್ ನ್ಯೂಸ್ ಕನ್ನಡ. Mahatma Gandhi dreamt of an India which was not only free but also clean and developed. Mahatma Gandhi secured freedom for Mother India. Now it is our duty to serve Mother India by keeping the country neat and clean. I take this pledge that I will remain committed towards cleanliness and glorifying purpose. I will devote 100 hours per year, that is 2 hours per week, to voluntarily work for cleanliness. I will neither hinder nor let others hinder. I will initiate the best for cleanliness myself, my family, my locality, my village and my workplace. I believe that the countries of the world that appear clean are so strong, their citizens don't indulge in their nor do they avoid to knuckle. With this firm I will propagate the message of Swachh Bharat Mission in villages and towns. I will encourage 100 other persons to take this pledge which I am taking